ಸ್ನೇಹಿತರೆ, ಕರ್ನಾಟಕದ ನಂಬರ್ 1 ಜಾತಿ ಯಾವುದು? ಜಾತಿ ಅಂದ್ರೆ ಯಾವ ಸಮುದಾಯದವರು ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ? ಇದ್ರ ಬಗ್ಗೆ ಮಾತಾಡೋಕೆ ನಮಗೆ ಅಸಹ್ಯ ಆಗುತ್ತೆ. ಏನ್ ಮಾಡೋದು, ಕರ್ಮ, ನಮ್ಮ ಹಣೆ ಬರ, ಮಾತಾಡಲೇಬೇಕಲ್ಲ. ಈಗ ಅದ್ರ ರಿಪೋರ್ಟ್ನ ಮತ್ತೆ ಅಕ್ಸೆಪ್ಟ್ ಮಾಡಿದ್ದಾರೆ ಕರ್ನಾಟಕ ಸರ್ಕಾರದವರು. ಸಿದ್ದರಾಮಯ್ಯ ಹೋಗಕ್ಕಿಂತ ಮುಂಚೆ ಅದನ್ನು ತಗೊಂಡ್ಬಿಟ್ಟು ಹೋಗಿದ್ದಾರೆ. ದಶಕಗಳಿಂದ ರಾಜ್ಯವನ್ನು ಆಳ್ತಾ ಇರೋ ಲಿಂಗಾಯತರು ಟಾಪ, ಅಥವಾ ಸಿಎಂ ಕುರ್ಚಿ ಮೇಲೆ ಈಗ ಕೂರ್ತಾ ಇರೋ ಡಿ.ಕೆ. ಶಿವಕುಮಾರ್ ಅವರ ಸಮುದಾಯ, ಒಕ್ಕಲಿಗರು ಟಾಪ, ಅಥವಾ ಕುರುಬ, SC, ಯಾವ ಸಮುದಾಯ ಟಾಪ್? ಇದರಲ್ಲಿ ಯಾವ್ದಾದ್ರು ಒಂದು ಅಂತ ಅನ್ಕೊಂಡಿದ್ರೆ ನಿಮ್ಮ ಲೆಕ್ಕಾಚಾರ ಕಂಪ್ಲೀಟ್ ತಪ್ಪು. ಯಾಕಂದ್ರೆ ಸಿಎಂ ಕುರ್ಚಿಯಿಂದ ಕೆಳಗಿಳಿಯೋ ಜಸ್ಟ್ ಮುನ್ನ ಸಿದ್ದರಾಮಯ್ಯ ಅವರು ಸಿಡಿಸಿರೋ ಆ ಟೈಮ್ ಬಾಂಬ್ ಇಡೀ ಕರ್ನಾಟಕದ ಜಾತಿ ಲೆಕ್ಕಾಚಾರ, ರಾಜಕೀಯ ಸಮೀಕರಣವನ್ನ ಬುಡಮೇಲು ಮಾಡ್ತಾ ಇದೆ. ಸಿದ್ದರಾಮಯ್ಯ ಅವರು ತಮ್ಮ ಸಿಎಂ ಅವಧಿಯ ಕಡೇ ದಿನ ಸ್ವೀಕರಿಸಿರೋ ಜಾತಿ ಗಣತಿ ವರದಿಯ ಸ್ಫೋಟಕ ಡೇಟಾ ಪ್ರಕಾರ ರಾಜ್ಯದ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಅಂದ್ರೆ ಅತಿ ದೊಡ್ಡ ಒಂಟಿ ಸಮುದಾಯವಾಗಿ ಹೊರಹೊಮ್ಮಿರೋದು ಮುಸ್ಲಿಮರು. ವರದಿಯ ಪ್ರಕಾರ ಇವರ ಸಂಖ್ಯೆ 80 ಲಕ್ಷ ದಾಟಿದೆ. ಹಾಗಿದ್ರೆ ಕುರ್ಚಿ ಬಿಡೋ ಕಡೆಗಳಿಗೆಯಲ್ಲಿ ಸಿದ್ದರಾಮಯ್ಯ ಈ ರಿಪೋರ್ಟ್ ಅನ್ನ ಒಪ್ಪಿಗೆ ಕೊಟ್ಟಿದ್ಯಾಕಿದಕ್ಕೆ? ಈ ಎಕ್ಸಾಕ್ಟ್ ನಂಬರ್ಸ್ ಇಂದ DKಶಿಗೆ ಶುರುವಾಗಲಿರೋ ಆ ಅಸಲಿ ಟೆನ್ಷನ್ ಏನು? ಈ ವರದಿ ಮುಂದಿನ ದಿನಗಳಲ್ಲಿ ಯಾರ ರಾಜಕೀಯ ಭವಿಷ್ಯಕ್ಕೆ ಯಾವ ತರ ಬೆಂಕಿ ಇಡುತ್ತೆ? ಬನ್ನಿ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಕಡೆ ತನಕ ಮಿಸ್ ಮಾಡದೆ ನೋಡಿ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ರಾಜೀನಾಮೆ ದಿನದ ಮಹಾ ಟ್ವಿಸ್ಟ್. ಕುರ್ಚಿ ಬಿಟ್ಟರು ಅಸ್ತ್ರ ಬಿಡದ ಸಿದ್ದು. ನಮ್ಮ ದೇಶದಲ್ಲಿ ಯಾರು ಎಷ್ಟೇ ಜಾತ್ಯತೀತ ಸೆಕ್ಯುಲರ್ ಅಂತ ಬಾಯ ಪಡ್ಕೊಂಡ್ರು ಕೂಡ ರಾಜಕೀಯ ಅಂತ ಬಂದಾಗ ಇವರು ಮಾಡೋದು ಜಾತಿ ರಾಜಕೀಯ, ಕಮ್ಯುನಲ್ ಪಾಲಿಟಿಕ್ಸ್. ಕಾಂಗ್ರೆಸ್ ಬಿಜೆಪಿಗೆ ಏನು ಬಹಳ ವ್ಯತ್ಯಾಸ ಇಲ್ಲ ಇದರಲ್ಲಿ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಮೇ 28ನೇ ತಾರೀಕು ಸಿಎಂ ಕುರ್ಚಿ ಬಿಡೋ ಕಡೆಗಳಿಗೆಯಲ್ಲಿ ಸಿದ್ದರಾಮಯ್ಯನವರು ಪ್ಲೇ ಮಾಡಿರೋದು ಕೂಡ ಇದೇ ಜಾತಿ ಕಾರ್ಡ್ ಅನ್ನ. ರಾಜಭವನಕ್ಕೆ ಹೋಗಿ ರಾಜೀನಾಮೆ ಪತ್ರವನ್ನ ಕೊಡೋಕ್ಕೂ ಮುನ್ನ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮಧುಸೂದನ್ R ನಾಯಕ್ ಅವರಿಂದ ಜಾತಿ ಗಣತಿ ವರದಿಯನ್ನ ಅಧಿಕೃತವಾಗಿ ತಮ್ಮ ಕೈಗೆ ಪಡ್ಕೊಂಡಿದ್ದಾರೆ. ಎಷ್ಟು ಅರ್ಜೆನ್ಸಿಯಲ್ಲಿ ಅಂದ್ರೆ ಅದಕ್ಕೊಂದು ನೆಟ್ಟಾಗಿ ಫ್ರಂಟ್ ಕವರ್ ಕೂಡ ಇರಲಿಲ್ಲ. 2015ರಲ್ಲಿ ಸಿದ್ದರಾಮಯ್ಯನವರ ಮೊದಲ ಅವಧಿಯಲ್ಲೇ ಈ ಸಾಮಾಜಿಕ ಶೈಕ್ಷಣಿಕ ಜಾತಿ ಸಮೀಕ್ಷೆ ಶುರುವಾಗಿತ್ತು. ಆದ್ರೆ ಆ ನಂತರ ಬಂದ ಯಾವುದೇ ಸರ್ಕಾರಗಳು ವೋಟ್ ಬ್ಯಾಂಕ್ಗೆ ಪೆಟ್ಟು ಬೀಳುತ್ತನ್ನ ಹೆದರುಕೊಂಡು ಈ ವರದಿಯನ್ನ ಮುಟ್ಟೋಕೆ ಧೈರ್ಯ ಮಾಡಿರಲಿಲ್ಲ. ಸಿದ್ದರಾಮಯ್ಯ ಅವರು 2ನೇ ಬಾರಿ ಸಿಎಂ ಆಗಿ ಬಂದಾಗ 2025ರಲ್ಲಿ ವರದಿಯನ್ನ ಕಲೆಕ್ಟ್ ಮಾಡ್ಕೊಂಡ್ರು. ಆದ್ರೆ ಆಗ್ಲೇ ಡೇಟಾ ಲೀಕ್ ಆಗಿ ರಾಜ್ಯಾದ್ಯಂತ ದೊಡ್ಡ ಮಟ್ಟದ ವಿರೋಧಕ್ಕೆ ಕಾರಣ ಆಗಿತ್ತು. ರಾಜ್ಯದ ಪ್ರಬಲ ಸಮುದಾಯಗಳ ನಾಯಕರು, ಮಠಾಧೀಶರು ಇದೊಂದು ಅವೈಜ್ಞಾನಿಕ ವರದಿ ಅಂತ ಹೇಳಿ ದೊಡ್ಡ ವಿವಾದವನ್ನ ಉಂಟು ಮಾಡಿದ್ರು. ಹಾಗಾಗಿ ಆ ವರದಿ ಮತ್ತೆ ಕೋಲ್ಡ್ ಸ್ಟೋರೇಜ್ಗೆ ಸೇರಿತ್ತು. ಆದರೆ 2025ರ ಅಕ್ಟೋಬರ್ನಲ್ಲಿ ಸಿದ್ದರಾಮಯ್ಯ ಸರ್ಕಾರ ಮತ್ತೆ ಹೊಸ ಸರ್ವೆಯನ್ನು ಶುರು ಮಾಡ್ತು. ಈ ಹೊಸ ರಿಪೋರ್ಟ್ಗೆ ಈಗ ಸಿದ್ದರಾಮಯ್ಯ ಒಪ್ಪಿಗೆ ಕೊಟ್ಟುಬಿಟ್ಟಿದ್ದಾರೆ ಇಳಿದು ಹೋಗೋಕ್ಕಿಂತ ಮುಂಚೆ. ಪೊಲಿಟಿಕಲ್ ಎಕ್ಸ್ಪರ್ಟ್ಸ್ ಪ್ರಕಾರ ಇದು ಸಿದ್ದರಾಮಯ್ಯನವರ ಪಕ್ಕಾ ಅಹಿಂದ ಮಾಸ್ಟರ್ ಸ್ಟ್ರೋಕ್. ನಾನು ಅಧಿಕಾರದಲ್ಲಿದ್ದಾಗಲೂ ಕೂಡ ಅಹಿಂದ ಪರವಾಗಿದ್ದೆ, ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರ ಪರವಾಗಿದ್ದೆ. ಈಗ ಅಧಿಕಾರ ಬಿಟ್ಟು ಹೋಗುವಾಗಲೂ ಕೂಡ ನಾನು ಅವರ ಪರವಾಗಿ ಇದ್ದೀನಿ ಅಂತ ಹೇಳಿ ಸಿದ್ದರಾಮಯ್ಯ ಮೆಸೇಜ್ ಪಾಸ್ ಮಾಡೋ ಪ್ರಯತ್ನ ಪಟ್ಟಿದ್ದಾರೆ. ಹಾಗೆ ಬರುವ ಹೊಸ ಸರ್ಕಾರದ ಕೈಗೆ, DK ಕೈಗೆ ಬಿಸಿ ತುಪ್ಪದ ಉಂಡೆಯನ್ನ ಇಟ್ಟು ಹೋಗಿದ್ದಾರೆ. ಹಾಗಿದ್ರೆ ಇಷ್ಟೆಲ್ಲ ವಿವಾದ ಸೃಷ್ಟಿಸಿರೋ ಈ ವರದಿಯ ಒಳಗೆ ಅಂತಹದ್ದು ಏನಿದೆ? ಜಾತಿ ಲೆಕ್ಕಾಚಾರ ರಿವೀಲ್. ಮುಸ್ಲಿಮರೇ ನಂಬರ್ 1. ಪ್ರಬಲರಿಗೆ ಭಾರಿ ಶಾಕ್. ಇಡೀ ರಾಜ್ಯದಲ್ಲಿ ಅಂದಾಜು 6.26 ಕೋಟಿ ಜನಸಂಖ್ಯೆ ಇದ್ದಾರೆ. ಈ ಆಯೋಗದವರು ಮನೆ ಮನೆಗೆ ಹೋಗಿ ಬರೋಬ್ಬರಿ 5.9 ಕೋಟಿಯಿಂದ 5.98 ಕೋಟಿ ಜನರ ಡೇಟಾ ಕಲೆ ಹಾಕಿದ್ದಾರೆ. ಇದಕ್ಕಾಗಿ ಸರ್ಕಾರ ಖರ್ಚು ಮಾಡಿರೋ ಹಣ ಬರೋಬ್ಬರಿ 635 ಕೋಟಿ ರೂಪಾಯಿ. ಸಿದ್ದರಾಮಯ್ಯನವರ ಕೈಯಲ್ಲಿರೋ ಈ ರಿಪೋರ್ಟ್ ಕೇವಲ 4-5 ಪುಟಗಳದಲ್ಲ, ಒಟ್ಟು 48 ಬೃಹತ್ ಸಂಪುಟಗಳನ್ನ ಒಳಗೊಂಡಿದೆ ಇದು. ಹಾಗೆ 200 ಪುಟಗಳ ಕಂಪ್ಲೀಟ್ ರೆಕಮೆಂಡೇಶನ್ ಬುಕ್ ಕೂಡ ಇದರಲ್ಲಿದೆ. ಇದರ ಪ್ರಕಾರ ಯಾರ್ಯಾರು ಎಷ್ಟೆಷ್ಟು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಎಲ್ರಿಗೂ ಅತಿ ದೊಡ್ಡ ಸರ್ಪ್ರೈಸ್ ಇಲ್ಲಿ ಏನು ಅಂತ ಹೇಳಿದ್ರೆ ಮುಸ್ಲಿಂ ಸಮುದಾಯದ ಜನಸಂಖ್ಯೆ. ಈಗ ರಾಜ್ಯದ ಅತಿ ದೊಡ್ಡ ಸಮುದಾಯ ಮುಸ್ಲಿಂ ಸಮುದಾಯ. 80 ಲಕ್ಷಕ್ಕೂ ಅಧಿಕ ಮುಸ್ಲಿಮರು ಕರ್ನಾಟಕದಲ್ಲಿ ಇದ್ದಾರೆ. ಒಟ್ಟು ಜನಸಂಖ್ಯೆಯ 14%. ನೆಕ್ಸ್ಟ್ ಉಳಿದಿರೋದು ಯಾವುದು? ಹಿಂದೂ ಸಮುದಾಯದಲ್ಲಿರೋ ಜಾತಿಗಳು. ಹಿಂದೂಗಳು ಸಾಲಿಡ್ ಆಗಿ ಒಂದು ಗ್ರೂಪ್ ಅಂತ ಆ ರೀತಿ ಒಂದು ಬ್ಲಾಕ್ ನಲ್ಲಿ ವೋಟ್ ಮಾಡ್ತಾರಾ, ಒಂದು ಗುಂಪಾಗಿ ವೋಟ್ ಮಾಡ್ತಾರಾ? ಇಲ್ಲಿ ಜಾತಿಗಳಲ್ಲಿ ಒಡೆದು ಹೋಗಿದ್ದಾರೆ ತಾನೆ. ಲಿಂಗಾಯತರಿಗೊಂದು ನಾಯಕ, ಒಕ್ಕಲಿಗರಿಗೊಂದು ನಾಯಕ, ಕುರುಬರಿಗೊಂದು ನಾಯಕ, ಇನ್ನು ಬೇರೆ ಬೇರೆ ಕಮ್ಯುನಿಟಿಗಳಿಗೆ ಬೇರೆ ಬೇರೆ ನಾಯಕರು, ಪ್ರಿಫರ್ಡ್ ಪೊಲಿಟಿಕಲ್ ಪಾರ್ಟೀಸ್. ಈ ಹಣೆಬರ ಇದ್ದೇ ಇದೆಯಲ್ವಾ? ಸೊ ಹಾಗಾಗಿ ಪೊಲಿಟಿಕಲಿ ಸಿಂಧು ಒಂದು ಸಾಲಿಡ್ ವೋಟ್ ಬ್ಯಾಂಕ್ ಅಂತ ಇಲ್ಲಿ ನೋಡ್ತಾ ಇಲ್ಲ. ಇಲ್ಲಿ ಮುಸ್ಲಿಮರದ್ದು ಒಂದು ಬ್ಲಾಕ್ ಆಗಿ ಕೌಂಟ್ ಮಾಡಿದ್ದಾರೆ, ಒಂದು ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಆಗಿ. ಆಮೇಲೆ ಹಿಂದೂಗಳಲ್ಲಿರೋ ಈ ಒಡೆದು ಹೋಗಿರೋ ಜಾತಿಗಳದ್ದು ಪ್ರತ್ಯೇಕವಾಗಿ ಕೌಂಟ್ ಮಾಡಿದಾಗ 2ನೇ ಸ್ಥಾನದಲ್ಲಿ ಲಿಂಗಾಯತ, ವೀರಶೈವ ಲಿಂಗಾಯತ. ಇವ್ರ ಜನಸಂಖ್ಯೆ ಇರೋದು ಎಷ್ಟು? 80 ಲಕ್ಷಕ್ಕೂ ಅಧಿಕ ಮುಸ್ಲಿಮರ ಬಳಿಕ ಇವರಿರೋದು 65 ಲಕ್ಷಕ್ಕೂ ಅಧಿಕ. ಅಂದರೆ 11% ಇದ್ದಾರೆ. 65 ಲಕ್ಷ ಜನ ಲಿಂಗಾಯತರು. 3ನೇ ಸ್ಥಾನದಲ್ಲಿರೋದು ಒಕ್ಕಲಿಗ. ಇವರ ಜನಸಂಖ್ಯೆ 60 ಲಕ್ಷ, ಅಂದರೆ 10% ಆಸುಪಾಸು ಅಂತ ರಿಪೋರ್ಟ್ ಹೇಳ್ತಿದೆ.
4ನೇ ಸ್ಥಾನದಲ್ಲಿ ಸಿದ್ದರಾಮಯ್ಯ ಅವರ ಸ್ವಜಾತಿಯಾದ ಕುರುಬ ಸಮುದಾಯ 45 ಲಕ್ಷದಷ್ಟು ಜನ, 8% ಅಂತ. ಆದರೆ ಈ ಇಡೀ ವರದಿಯ ಮೇನ್ ಟ್ವಿಸ್ಟ್ ಇರೋದು ಪರಿಶಿಷ್ಟ ಜಾತಿ ಅಂದರೆ SC ಸಮುದಾಯದಲ್ಲಿ. ಕರ್ನಾಟಕದಲ್ಲಿ ಒಟ್ಟು SC ಸಮುದಾಯದ ಜನಸಂಖ್ಯೆ ಬರೋಬ್ಬರಿ 1.09 ಕೋಟಿಯಷ್ಟಿದೆ. ಅಂದರೆ ಇಡೀ ರಾಜ್ಯದ ಒಟ್ಟು ಪಾಪ್ಯುಲೇಷನಲ್ಲಿ 18.27%ನಷ್ಟು SC ಸಮುದಾಯಕ್ಕೆ ಸೇರಿದವರಿದ್ದಾರೆ. ಆದರೆ ಇದರ ಒಳಗೂ ಕೂಡ ಆಯೋಗ ಒಳ ಮೀಸಲಾತಿಯನ್ನು ಕಂಪ್ಲೀಟ್ ಆಗಿ ಸ್ಪ್ಲಿಟ್ ಮಾಡಿ ಅದನ್ನು ತುಂಡು ಮಾಡಿ ಡೇಟಾ ಕೊಟ್ಟಿದೆ. ಅದರ ಪ್ರಕಾರ SC ಲೆಫ್ಟ್ ಎಡಗೈ 6.2% ಇದ್ರೆ, SC ರೈಟ್ 5.85% ಇದ್ರೆ, ಇನ್ನುಳಿದ SC ಗ್ರೂಪ್ಸ್ 3.31% ಇದ್ದಾರೆ. ಅದೇ ರೀತಿ ಪರಿಶಿಷ್ಟ ಪಂಗಡ ಅಂದರೆ ಬುಡಕಟ್ಟು ಶೆಡ್ಯೂಲ್ಡ್ ಟ್ರೈಬ್ ಇವರ ಸಮುದಾಯದ ಸಂಖ್ಯೆ 42 ಲಕ್ಷಕ್ಕೂ ಹೆಚ್ಚಿದ್ದು 7.15%. ಇದರಲ್ಲಿ ವಾಲ್ಮೀಕಿ ಅಥವಾ ನಾಯಕ ಸಮುದಾಯ 5.07%. ಈ ಡೇಟಾ ಜೊತೆಗೆ ಆಯೋಗ ಸರ್ಕಾರಕ್ಕೆ ಕೊಟ್ಟಿರೋ ಅತಿ ದೊಡ್ಡ ರೆಕಮೆಂಡೇಶನ್ ಏನು ಗೊತ್ತಾ? ಸದ್ಯಕ್ಕೆ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳಿಗೆ ಅಂದರೆ OBC ಸಮುದಾಯಕ್ಕೆ ಇರೋ 32% ಮೀಸಲಾತಿಯನ್ನು ನೇರವಾಗಿ 42%ಗೆ ಹೆಚ್ಚಿಸಬೇಕು ಅಂತ ಆಯೋಗ ಶಿಫಾರಸು ಮಾಡಿದೆ. ಯಾವ ಸಮುದಾಯಗಳು ದಶಕಗಳಿಂದ ತಾವು ರಾಜ್ಯದಲ್ಲಿ ಅತಿ ದೊಡ್ಡ ಸಂಖ್ಯೆಯಲ್ಲಿದ್ದೀವಿ ಅಂತ ಅಂದುಕೊಂಡಿದ್ರು, ಆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳು ಈ ನಂಬರ್ಸ್ ನೋಡಿ ಕಂಪ್ಲೀಟ್ ಶಾಕ್ ಆಗಿದ್ದಾರೆ. ಇನ್ನು ಮುಂದುವರಿಯ ಮುನ್ನ ಸ್ನೇಹಿತರೆ, ಈ ಜಾತಿ ಗಣತಿಯ ಈ ನಂಬರ್ಸ್ ಪ್ರಬಲ ಸಮುದಾಯಗಳಿಗೆ ದೊಡ್ಡ ತಡೆಗೋಡೆಯಾಗಿ ಶಾಕ್ ಕೊಟ್ರೆ, ಸಾಮಾನ್ಯ ಜನರ ಜೀವನದಲ್ಲಿ ಫಿನಾನ್ಷಿಯಲ್ ಲೈಫ್ ನಲ್ಲಿ ತಡೆಗೋಡೆಯಾಗಿ ಶಾಕ್ ಕೊಡೋದು ಸಿಬಿಲ್ ಸ್ಕೋರ್. ಈ ಡೆಡ್ ಎಂಡ್ಗೆ ಒಂದು ಸ್ಮಾರ್ಟ್ ಪರಿಹಾರ ಅಂದ್ರೆ FD ಬ್ಯಾಕ್ಡ್ ಕ್ರೆಡಿಟ್ ಕಾರ್ಡ್. ಕಾನ್ಸೆಪ್ಟ್ ಸಿಂಪಲ್. ನೀವು ಬ್ಯಾಂಕ್ ನಲ್ಲಿ FD ಇಟ್ಟಿರ್ತೀರಾ ಚಿಕ್ಕದಾಗಿ, ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ 2,000 ರೂಪಾಯಿಂದನೂ ಶುರು ಮಾಡ್ಬೋದು ಬೇಕಾದ್ರೆ ನೀವು. ಅದರ ಆಧಾರದ ಮೇಲೆ ನಿಮಗೆ ಇನ್ಸ್ಟೆಂಟ್ ಆಗಿ ಕ್ರೆಡಿಟ್ ಕಾರ್ಡ್ ಕೊಡಲಾಗುತ್ತೆ. ಇದರಿಂದ ಡಬಲ್ ಲಾಭ. ಒಂದು, ನೀವಿಟ್ಟಿರೋ FD ಬ್ಯಾಂಕಲ್ಲಿಡೋ ನಿಮ್ಮ ರೆಗ್ಯುಲರ್ FD ಅದಕ್ಕೆ ಬಡ್ಡಿ ಬರುತ್ತೆ. ಇವಾಗ 8.3% ವರೆಗೂ ಬಡ್ಡಿ ಬರ್ತಾ ಇದೆ. ಇನ್ನೊಂದು ಕಡೆ ಇನ್ಸ್ಟೆಂಟ್ ಆಗಿ ನಿಮಗೆ ಕ್ರೆಡಿಟ್ ಕಾರ್ಡ್ ಸಿಗುತ್ತೆ. ಆಮೇಲೆ ಟೈಮಿಗೆ ಕರೆಕ್ಟ್ ಆಗಿ ಬಿಲ್ ವಾಪಸ್ ಕಟ್ಟಿದ್ರೆ ನಿಮ್ಮ ಸಿಬಿಲ್ ಸ್ಕೋರ್ ಕೂಡ ಆರಾಮಾಗಿ 760+ ಇಂಪ್ರೂವ್ ಆಗುತ್ತೆ ಕೆಲವೇ ತಿಂಗಳಲ್ಲಿ. ಎಲ್ಲ ಬೆನಿಫಿಟ್ಸ್ ನೀವು ಕೂಡ ಚೆಕ್ ಮಾಡಿ ಅಪ್ಲೈ ಮಾಡಿ ಸ್ನೇಹಿತರೆ. ಆಸಕ್ತಿ ಇರೋರು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಮೆಂಟ್ ನಲ್ಲಿ ಲಿಂಕ್ ಇದೆ, ಬನ್ನಿ ಕಂಟಿನ್ಯೂ ಮಾಡೋಣ. ಈಗ ಇದೊಂದು ಪ್ರಮುಖವಾದ ವಿಚಾರವನ್ನು ನೀವು ಗಮನಿಸಬೇಕು. ತುಂಬಾ ಜನರಿಗೆ ದೊಡ್ಡ ಕನ್ಫ್ಯೂಷನ್ ಇದೆ. 2018ರಲ್ಲೇ ಈ ವರದಿ ಲೀಕ್ ಆಗಿತ್ತಲ್ಲ, ಈಗ ಸಿದ್ದರಾಮಯ್ಯನವರು ಹೊಸದಾಗಿ ಸ್ವೀಕರಿಸಿರೋ ವರದಿಗೂ ಅದಕ್ಕೂ ಏನು ವ್ಯತ್ಯಾಸ ಅಂತ. 2018ರಲ್ಲಿ ಕಾಂತರಾಜು ಆಯೋಗದ ಕೆಲ ಅಂಕಿಅಂಶಗಳು ಮಾಧ್ಯಮಗಳಿಗೆ ಲೀಕ್ ಆಗಿದ್ವು. ಹಳೆ ರಿಪೋರ್ಟ್ನಲ್ಲಿ SC ಸಮುದಾಯಕ್ಕೆ ಸೇರಿದವರು 18.27% ಇದ್ರು. ಮುಸ್ಲಿಮರು 12.87% ಇದ್ದಾರೆ. ವೀರಶೈವ ಲಿಂಗಾಯತರು 11.9%, ಒಕ್ಕಲಿಗರು 10.31% ಇದ್ದಾರೆ ಅಂತ ಒಂದು ಅಂದಾಜು ನಂಬರ್ ಹರಿದಾಡಿತ್ತು ಅವಾಗ. ಈಗ ಆ ಹಳೆ ವರದಿಗೂ ಸಿದ್ದರಾಮಯ್ಯ ಅವರಿಗೆ ಹೊಸದಾಗಿ ಸ್ವೀಕರಿಸಿಕೊಂಡು ಹೋಗಿರೋ ಅಧಿಕೃತ ವರದಿಗೂ ಬಹಳ ಡಿಫರೆನ್ಸ್ ಇಲ್ಲ, ಜಸ್ಟ್ ಸ್ವಲ್ಪ ಪರ್ಸೆಂಟೇಜ್ನ ವ್ಯತ್ಯಾಸ ಬಂದಿದೆ. ಸಮುದಾಯಗಳ ಜನಸಂಖ್ಯೆ ಬಗ್ಗೆ ಮಾತನಾಡುವಾಗ 1% ವ್ಯತ್ಯಾಸ ಕೂಡ ದೊಡ್ಡದೆ. ಆದರೆ ತೀರಾ ಸಮುದಾಯಗಳ ನಂಬರೇ ಬದಲಾಗುವಷ್ಟು ಏರಿಳಿತ ಆಗಿಲ್ಲ. ಕಳೆದ ಜಾತಿ ಗಣತಿಗೆ ಹೋಲಿಸಿದ್ರೆ ಮುಸ್ಲಿಮರ ಸಂಖ್ಯೆ ಅವತ್ತು 12.87% ಇತ್ತು. ಈಗ ಅದು 14%ಗೆ ರೈಸ್ ಆಗಿದೆ ಹೊಸ ರಿಪೋರ್ಟ್ನಲ್ಲಿ. ಲಿಂಗಾಯತರದ್ದು ಈಗ 11% ಇದೆ. ಹಳೆ ಸರ್ವೆನಲ್ಲಿ 11.9% ಇತ್ತು. ಒಕ್ಕಲಿಗರದ್ದು ಹಳೆ ಸರ್ವೆನಲ್ಲಿ 10.31% ಇತ್ತು. ಈಗ 10% ಅಂತ ಹೇಳ್ತಿದ್ದಾರೆ. ಮುಸ್ಲಿಮರದ್ದು ಸ್ವಲ್ಪ ಜಾಸ್ತಿ ಜಂಪ್ ಕಾಣಿಸ್ತಾ ಇದೆ. ಸಿದ್ದು ಲಾಸ್ಟ್ ಮೂಮೆಂಟ್ನಲ್ಲಿ ಓಕೆ ಮಾಡಿ ಹೋಗಿರೋ ರಿಪೋರ್ಟ್ನಲ್ಲಿ. DKಶಿಗೆ ಶುರುವಾಯಿತು ಟೆನ್ಷನ್. ಈಗ ಬರೋಣ ಇಡೀ ವಿಡಿಯೋದ ಅತ್ಯಂತ ಇಂಟ್ರೆಸ್ಟಿಂಗ್ ಭಾಗಕ್ಕೆ. ಸಿದ್ದು ಮಾಡಿರೋ ಈ ಒಂದು ಕೆಲಸದಿಂದ ಕಾಂಗ್ರೆಸ್ ಪಾರ್ಟಿ ಒಳಗಡೆ ಮತ್ತು ಇಡೀ ಕರ್ನಾಟಕದ ರಾಜಕಾರಣದಲ್ಲಿ ಎಂಥ ಭೂಕಂಪ ಉಂಟಾಗ್ತಿದೆ ಗೊತ್ತಾ? ವಿಶೇಷವಾಗಿ ಹೊಸ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಇದು ಬಿಸಿ ತುಪ್ಪ. ನೋಡಿ, DK ಶಿವಕುಮಾರ್ ಅವರು ಕರ್ನಾಟಕ ಕಾಂಗ್ರೆಸ್ನ ಅತಿ ದೊಡ್ಡ ಒಕ್ಕಲಿಗ ನಾಯಕ. ಇತ್ತ ಒಕ್ಕಲಿಗ ಮತ್ತು ವೀರಶೈವ ಲಿಂಗಾಯತ ಸಮುದಾಯದ ಪ್ರಮುಖ ಮಠಾಧೀಶರು ಹಾಗೂ ನಾಯಕರು ಜಾತಿ ಗಣತಿ ವರದಿಯನ್ನು ಮೊದಲಿಂದಲೂ ತೀವ್ರವಾಗಿ ವಿರೋಧಿಸ್ತಾ ಬಂದಿದ್ದಾರೆ. ಲಿಂಗಾಯತ ಮುಖಂಡ ದಿವಂಗತ ಶಾಮನೂರು ಶಿವಶಂಕರಪ್ಪ ಅವರಂತೂ ನಮ್ಮನೆಗೆ ಯಾವುದೇ ಸರ್ವೆ ಅಧಿಕಾರಿನೇ ಬಂದಿಲ್ಲ, ಇದು ಅವೈಜ್ಞಾನಿಕ ಅಂತ ಓಪನ್ ಆಗಿ ಗುಡುಗಿದ್ರು. ಅವಾಗ DKಗೂ ಕೂಡ ಅಸಮಾಧಾನ ಆಯಿತು ಇದ್ರ ಬಗ್ಗೆ. ಈಗ ಅವ್ರ ಮುಂದೆ ದೊಡ್ಡ ಧರ್ಮ ಸಂಕಟ ಈಗ ಬಂದು ಕೂತ್ಕೊಂಡಿದೆ. ಈಗ ಒಂದು ವೇಳೆ ಮುಂದಿನ CM ಆಗಿ ಸಿದ್ದರಾಮಯ್ಯ ಸ್ವೀಕರಿಸಿದ ಈ ವರದಿಯನ್ನು ಜಾರಿಗೆ ತರೋಕೆ ಮುಂದಾದರೆ ತಮ್ಮದೇ ಸಮುದಾಯದ ಒಕ್ಕಲಿಗರು ಹಾಗೂ ಮತ್ತೊಂದು ಕಡೆ ಲಿಂಗಾಯತರ ಕೆಂಗಣ್ಣಿಗೂ ಗುರಿಯಾಗಬೇಕಾಗತ್ತೆ. ತಮ್ಮ ಸ್ವಂತ ವೋಟ್ ಬ್ಯಾಂಕನ್ನೇ ಕಳ್ಕೊಳ್ಬೇಕಾಗತ್ತೆ. ಅಕಸ್ಮಾತ್ ಪ್ರಬಲ ಜಾತಿಗಳ ಮನವೊಲಿಸೋಕೆ ಈ ವರದಿಯನ್ನು ಜಾರಿಗೆ ತರದೆ ಕಸದ ಬುಟ್ಟಿಗೆ ಬಿಸಾಕಿದ್ರೆ ಅಥವಾ ಕೋಲ್ಡ್ ಸ್ಟೋರೇಜ್ಗೆ ತಳ್ಳಿದ್ರೆ ಇಷ್ಟು ವರ್ಷ ಸಿದ್ದರಾಮಯ್ಯ ಕಷ್ಟಪಟ್ಟು ಕಟ್ಟಿ ಬೆಳೆಸಿದ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಮತ್ತು ದಲಿತರ ಅಹಿಂದ ವೋಟ್ ಬ್ಯಾಂಕ್ ಕಾಂಗ್ರೆಸ್ ವಿರುದ್ಧ ಸಂಪೂರ್ಣವಾಗಿ ತಿರುಗಿ ಬೀಳೋ ಚಾನ್ಸಸ್ ಕೂಡ ಇರುತ್ತೆ. ನೋಡಿದ್ರ, ಒಕ್ಕಲಿಗ ನಾಯಕ CM ಆಗ್ತಿದ್ದ ಹಾಗೆ ಅಹಿಂದ ವರದಿಯನ್ನು ಮೂಲೆಗೆ ತಳ್ಳಿದ್ರು ಅಂತ OBC ಸಮುದಾಯದವರು ಕಾಂಗ್ರೆಸ್ ಕೈ ಬಿಡಬಹುದು, ಮುಸ್ಲಿಮರು ಕೂಡ ಕೈ ಕೊಡಬಹುದು.
ಸಿದ್ದು ಆಗಿದ್ರೆ ನಮಗೆಲ್ಲ ಮಾಡಿಕೊಟ್ಟಿದ್ರು, ಇವರು ಅದನ್ನು ಮೂಲೆ ಗುಂಪು ಮಾಡಿಬಿಟ್ರು ಅಂತ ಹೇಳಿ ಕೈ ಕೊಡ್ಬೋದು. ಇತ್ತ ವಿಪಕ್ಷಗಳ ಕಥೆನೂ ಅಷ್ಟೇ, BJP JDS ಕೂಡ ಈ ವರದಿಯನ್ನು ಮುಸ್ಲಿಂ ಓಲೈಕೆಯ ರಾಜಕಾರಣ, ಸಮಾಜವನ್ನು ಒಡೆಯೋಕೆ ಮಾಡಿರೋದು ಸಿದ್ದು ಅಂತೆಲ್ಲ ಅವರು ಟೀಕೆ ಮಾಡ್ತಿದ್ದಾರೆ. ಆದರೆ ಇದ್ರ ಬಗ್ಗೆ ತೀರಾ ಓವರಾಗಿ ಮಾತಾಡೋಕ್ಕೂ ಕೂಡ ಹಿಂಜರಿಕೆ ಇದೆ ಅವರಿಗೆ. ಯಾಕಂದರೆ ಇದರಲ್ಲಿ ಕೇವಲ ಮುಸ್ಲಿಂ ಮತಗಳ ಬಗ್ಗೆ ಮಾತ್ರ ಇಲ್ವಲ್ಲ, ವೋಟ್ಸ್ ಬಗ್ಗೆ ಮಾತ್ರ ಅಥವಾ ನಂಬರ್ಸ್ ಬಗ್ಗೆ ಮಾತ್ರ ಇಲ್ಲ, OBC ದಲಿತ ಮತಗಳ ಬಗ್ಗೆ ಕೂಡ ಇಂಪಾರ್ಟೆಂಟ್ ಫಿಗರ್ಸ್ ಇದೆ ಇದರಲ್ಲಿ. ಹಾಗಾಗಿ ಅವರಿಗೂ ಕೂಡ ಬೇಜಾರಾಗ್ದಿರೋ ನೋಡ್ಕೋಬೇಕಲ್ವ. ಈಗ OBC ದಲಿತ ಮತಗಳಿಗೂ ಕೂಡ ಆ ದ್ವಂದ್ವ ಇದೆ ಈಗ BJP JDSಗೆ. ಅದೇ ಕಾರಣಕ್ಕೆ ಅವರು ಅದ್ರ ಬಗ್ಗೆ ಜಾಸ್ತಿ ಮಾತಾಡ್ತಿಲ್ಲ, ಮುಸ್ಲಿಂ ನಂಬರ್ಸ್ ಬಗ್ಗೆ ಮಾತ್ರ ಹೈಲೈಟ್ ಮಾಡಿಕೊಂಡು ಮುಸ್ಲಿಂ ಓಲೈಕೆ ಅಂತೇಳಿ ಟೀಕೆ ಮಾಡ್ತಿದ್ದಾರೆ. ರಾಹುಲ್ ಗಾಂಧಿಗೆ ಅಗ್ನಿ ಪರೀಕ್ಷೆ. ರಾಹುಲ್ ಗಾಂಧಿಯ ಘೋಷಣೆ ಏನು ಹೇಳಿ, ಜಿಸ್ಕಿ ಕಿತ್ನಿ ಆಬಾದಿ ಉತ್ನಿ ಹಕ್ ಅಂತೇಳಿ, ಯಾರ ಜನಸಂಖ್ಯೆ ಎಷ್ಟಿದೆಯೋ ಅದಕ್ಕೆ ಅನುಗುಣವಾಗಿ ಪಾಲ್ ಹಂಚ್ತಾ ಹೋಗಬೇಕು ಅಂಥೇಳಿ. ದೇಶಾದ್ಯಂತ ಜಾತಿ ಗಣತಿ ಆಗಲೇಬೇಕು ಅಂತ ಅದಕ್ಕೆ ಅವರು ಕೇಳ್ತಿರೋದಲ್ವ ಯಾವಾಗಲೂ ಕೂಡ. ಈಗ ಅವರದ್ದೇ ಪಕ್ಷ ಅಧಿಕಾರದಲ್ಲಿರೋ ಕರ್ನಾಟಕದಲ್ಲಿ ಅಧಿಕೃತವಾಗಿ 2ನೇ ಸಲ ಜಾತಿ ಗಣತಿ ವರದಿ ಸಬ್ಮಿಟ್ ಆಗಿದೆ. ಈಗ ಕಾಂಗ್ರೆಸ್ ಹೈಕಮಾಂಡ್ ಇದನ್ನು ಜಾರಿಗೆ ತನ್ನಿ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಹೇಳಲೇಬೇಕಾಗತ್ತೆ. ಇಲ್ಲಾಂದರೆ ರಾಹುಲ್ ಗಾಂಧಿ ಹೇಳೋದು ಮಾತ್ರ ಮಾಡಲ್ಲ ಅನ್ನೋ ಒಂದು ಮೆಸೇಜ್ ಪಾಸ್ ಆಗುತ್ತೆ. ಒಂದು ವೇಳೆ ಜಾರಿ ಮಾಡೋಕ್ಕೆ ಹೋದರೆ ಏನಾಗುತ್ತೆ ಹೇಳಿ, ಈ ನಂಬರ್ಸ್ ಪ್ರಕಾರವೇ ಎಲ್ಲ ಸ್ಥಾನಮಾನ ಹಕ್ಕನ್ನು ಕೊಡಬೇಕಾಗತ್ತೆ ಅವರು. ಅದು ಬರೀ ಕರ್ನಾಟಕ ಮಾತ್ರ ಅಲ್ಲ, ನ್ಯಾಷನಲ್ ಲೆವೆಲ್ನಲ್ಲಿ ಕಾಂಗ್ರೆಸ್ ಪಾರ್ಟಿಯ ಬುಡಕ್ಕೆ ಬೆಂಕಿ ಇಡೋ ಚಾನ್ಸಸ್ ಇರುತ್ತೆ. ಹಾಗೆ ಇಲ್ಲಿರೋ ಅತಿ ದೊಡ್ಡ ಕಾನೂನು ಹೋರಾಟ ಏನು ಗೊತ್ತಾ, 1992ರ ಇಂದಿರಾ ಸಾಹ್ನಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಯಾವುದೇ ರಾಜ್ಯದಲ್ಲಿ ಒಟ್ಟು ಮೀಸಲಾತಿ ಪ್ರಮಾಣ 50% ದಾಟಬಾರದು ಅಂತ ಕ್ಯಾಪ್ ಹಾಕಿದ್ದಾರೆ. 2021ರ ಮರಾಠ ರಿಸರ್ವೇಷನ್ ಕೇಸ್ನಲ್ಲೂ ಕೂಡ ಕೋರ್ಟ್ ಇದನ್ನೇ ಹೇಳಿದೆ. ಈಗ ಕರ್ನಾಟಕ ಸರ್ಕಾರ ಮೀಸಲಾತಿಯನ್ನು 50%ಗಿಂತ ಹೆಚ್ಚು ಮಾಡಬೇಕಾದ್ರೆ ಬಿಹಾರ ಮಾದರಿಯಲ್ಲಿ ಸಂವಿಧಾನದ 9ನೇ ಶೆಡ್ಯೂಲ್ ಆಶ್ರಯಿಸಬೇಕಾಗತ್ತೆ ಅಥವಾ ಕೇಂದ್ರ ಸರ್ಕಾರದ ಜೊತೆಗೆ ಕುಸ್ತಿ ಮಾಡಬೇಕಾಗತ್ತೆ. ಅಷ್ಟು ಸುಲಭ ಇಲ್ಲ ಅದು ಯಾವುದು ಕೂಡ. ಸೊ ಇದೆಲ್ಲ ನೋಡೋದು ನಿಮಗೆ ಇವಾಗ ಅರ್ಥ ಆಗಿರುತ್ತೆ, ಸಿದ್ದರಾಮಯ್ಯ ಅವರು ಕಡೆ ಗಳಿಗೆಯಲ್ಲಿ ಅಕ್ಸೆಪ್ಟೆಡ್ ಅಂತ ಸೀಲ್ ಒತ್ತಿ ಹೋಗಿರೋ ರಿಪೋರ್ಟ್ ಇದೆಯಲ್ಲ ಅಷ್ಟು ಸಣ್ಣ ವಿಚಾರ ಅಲ್ಲ ಅಂತ. ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸ್ನೇಹಿತರೆ, ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಒಂದು ಕ್ವಿಕ್ ರಿಮೈಂಡರ್ ಆಗಲೇ ಹೇಳಿದ್ವಲ್ಲ ಸ್ನೇಹಿತರೆ, FD ಬ್ಯಾಕ್ಡ್ ಕ್ರೆಡಿಟ್ ಕಾರ್ಡ್, ಆ ಕಡೆಗೆ ನಿಮಗೆ ಉಳಿತಾಯದ ಅಭ್ಯಾಸವನ್ನು ಕೂಡ ರೂಢಿಸೋ ಕ್ರೆಡಿಟ್ ಕಾರ್ಡ್ ಇದು. ನೀವು ಹೆಚ್ಚೆಚ್ಚು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಬೇಕು, ಹೆಚ್ಚೆಚ್ಚು ಲಿಮಿಟ್ ಬೇಕು ಅಂದರೆ ಅಷ್ಟೇ FD ಇಟ್ಟು ಹೈ ಇಂಟ್ರೆಸ್ಟ್ ರೇಟ್ನೊಂದಿಗೆ ಅದನ್ನು ಗ್ರೋ ಕೂಡ ಮಾಡಲೇಬೇಕು ಅಂತ ನಿಮ್ಮನ್ನು ಫೋರ್ಸ್ ಮಾಡೋ ಡಿಸಿಪ್ಲಿನ್ ರೂಢಿಸೋ ಕ್ರೆಡಿಟ್ ಕಾರ್ಡ್. ಇನ್ಸ್ಟೆಂಟ್ ಆಗಿ ಸಿಗುತ್ತೆ, ಪ್ರತಿಯೊಬ್ಬರಿಗೂ ಸಿಗುತ್ತೆ, ಯಾರಿಗೂ ಕೂಡ ನಿಮಗೆ ಸಿಗುತ್ತೆ ನಿಮಗೆ ಸಿಗಲ್ಲ ಅಂತೇನಿಲ್ಲ, ಯಾರು ಬೇಕಾದರೂ ಅಪ್ಲೈ ಮಾಡಿ ಇನ್ಸ್ಟೆಂಟ್ ಆಗಿ ತಗೋಬೋದು. 8.3% ವರೆಗೂ ಉತ್ತಮ ಇಂಟ್ರೆಸ್ಟ್ ರೇಟ್ ಕೂಡ ಈಗ ಲಭ್ಯ ಇದೆ. ಆಸಕ್ತರು ಮಿಸ್ ಇಲ್ಲದೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟನ್ನು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.